Hello everyone, I am Santosh. Today we are going to see the very important topic after arrays. Arrays ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ there are some types of arrays. One of the type is single dimensional array. ಅದಕ್ಕೆ ನಾವು one dimensional array ಅಂತಾನು ಕರಿತೀವಿ. And another one is double dimensional array, that is also called as 2D array. 1D and 2D arrays ಅಂತ ನಾವು ಹೇಳ್ತೀವಿ. And already you know what is array. Array ಅಂದ್ರೆ ಏನು? ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ನೀವು ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕ್ವಶನ್ ಬಂದ್ರೆ ನೀವೇನು ಬರೀಬೇಕು? ಇಟ್ ಈಸ್ ದಿ ಸಿಂಗಲ್ ಡೈಮೆನ್ಷನಲ್ ಅರೇ ಈಸ್ ದಿ ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ಸೇಮ್ ಟೈಪ್ ಆಫ್ ಐಟಮ್ಸ್ ಅಥವಾ ಹೋಮೋಜಿನಿಯಸ್ ಎಲಿಮೆಂಟ್ಸ್ ಸ್ಟೋರ್ ಮಾಡಕ್ಕೆ ವಿ ಹ್ಯಾವ್ ಸಿಂಗಲ್ ಡೈಮೆನ್ಷನಲ್ ಅರೇ ಅಥವಾ ಅರೇ ಅಂತಾನು ನಾವು ಹೇಳ್ತೀವಿ. ಬಟ್ ವೈ ಇಟ್ ಈಸ್ ಕಾಲ್ಡ್ ಎ ಸಿಂಗಲ್ ಡೈಮೆನ್ಷನಲ್? ಇದಕ್ಕೆ ನಾವು ಸಿಂಗಲ್ ಡೈಮೆನ್ಷನಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ಇಟ್ ಹ್ಯಾಸ್ ಓನ್ಲಿ ಒನ್ ಸೈಜ್. ಹಂಗಿದ್ರೆ ಐ ವಿಲ್ ರೈಟ್ ಹಿಯರ್, ಇಫ್ ದೇರ್ ಈಸ್ ಆರ್ ದೇರ್ ಎಕ್ಸಿಸ್ಟ್ ಓನ್ಲಿ ಒನ್ ಸೈಜ್, ಅಥವಾ ಸಬ್ಸ್ಕ್ರಿಪ್ಟ್, we call it as single dimensional array. It is called single dimensional arrays ಅಥವಾ 1D array ಅಂತ ಕರಿತೀವಿ. ಯಾಕಂದ್ರೆ ಓನ್ಲಿ ಒನ್ ಸೈಜ್ ಸ್ಪೆಸಿಫೈ ಮಾಡಿದ್ವಿ ಅಂದ್ರೆ ಅಥವಾ ಓನ್ಲಿ ಒನ್ ಸಬ್ಸ್ಕ್ರಿಪ್ಟ್ ಸ್ಪೆಸಿಫೈ ಮಾಡಿದ್ವಿ ಅಂದ್ರೆ ಅದಕ್ಕೇನಂತ ಕರಿತೀವಿ? ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಹಂಗಿದ್ರೆ ಒನ್ ಸೈಜ್ ಅಂದ್ರೆ ಏನು, ಒನ್ ಸಬ್ಸ್ಕ್ರಿಪ್ಟ್ ಅಂದ್ರೆ ಏನು ಅಂತ ನಾವು ಡಿಕ್ಲರೇಷನ್ ಅಲ್ಲಿ ನೋಡೋಣ. ಎಕ್ಸಾಮ್ ಅಲ್ಲಿ ಸಿಂಗಲ್ ಡೈಮೆನ್ಷನಲ್ ಅರೇ ಅಂದ್ರೆ ಏನು ಅಂತ ಕೇಳಿದ್ರೆ ಇಟ್ ಈಸ್ ವಾಟ್? ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್ ಬಟ್ ಇಟ್ ಹ್ಯಾಸ್ ಓನ್ಲಿ ಒನ್ ಸೈಜ್ ಅಥವಾ ಒನ್ ಸಬ್ಸ್ಕ್ರಿಪ್ಟ್ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? 1D ಅರೇ ಅಥವಾ ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ. ಲೆಟ್ ಅಸ್ ಸಿ ವಾಟ್ ಈಸ್ ದಟ್ ಒನ್ ಸೈಜ್ ಅಂದ್ರೆ ಏನು, ಒನ್ ಸಬ್ಸ್ಕ್ರಿಪ್ಟ್ ಅಂದ್ರೆ ಏನು ಅಂತ ನಾವು ಡಿಕ್ಲರೇಷನ್ ಅಲ್ಲಿ ನೋಡೋಣ. ಸಿ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಪ್ರೋಗ್ರಾಮ್ ಅದನ್ನ ನಾವು ಏನ್ ಮಾಡಬೇಕು? ಮೊದಲು ಡಿಕ್ಲರೇಷನ್ ಮಾಡಬೇಕು. ಡಿಕ್ಲರೇಷನ್ ಮೀನ್ಸ್ ಕಂಪೈಲರ್ ವಿಲ್ ರಿಸರ್ವ್ ದ ಅಮೌಂಟ್ ಆಫ್ ಮೆಮರಿ ಟು ಅರೇಸ್. ಅರೇ ನೀವು ಯೂಸ್ ಮಾಡೋಕ್ಕೋಸ್ಕರ ಎಷ್ಟು ಮೆಮರಿ ಬೇಕು ಅಂತ ಮೊದಲೇ ಕಂಪೈಲರ್ ಏನ್ ಮಾಡುತ್ತೆ? ರಿಸರ್ವ್ ಮಾಡಿ ಇಡುತ್ತೆ. ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಡಿಕ್ಲೇರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದಾರೆ, 5 ಜನ ಬರ್ತಿದಾರಂತ ಮೊದಲೇ ಹೇಳಿಬಿಟ್ರೆ ಇಟ್ ಈಸ್ ಪಾಸಿಬಲ್ ಟು ಹ್ಯಾವ್ ಅರೇಂಜ್ಮೆಂಟ್ಸ್ ಆಫ್ 5 ಪೀಪಲ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ? ಡಿಫಿಕಲ್ಟಿ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಅದಕ್ಕೋಸ್ಕರ ಡಿಕ್ಲರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎನ್ ಅರೇ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡೋಕ್ಕಿಂತ ಮೊದಲೇ ನಾವು ಡಿಕ್ಲೇರ್ ಮಾಡಬೇಕು. ಬಿಕಾಸ್ ಆಫ್ಟರ್ ಡಿಕ್ಲರೇಷನ್ ದ ಕಂಪೈಲರ್ ವಿಲ್ ರಿಸರ್ವ್ ದ ಅಮೌಂಟ್ ಆಫ್ ಮೆಮರಿ ಫಾರ್ ದಿ ಅರೇಸ್. ಈ ಅರೇಗೆ ಎಷ್ಟು ಮೆಮರಿ ನಾನು ರಿಸರ್ವ್ ಮಾಡಬೇಕು ಅನ್ನೋದು ಕಂಪೈಲರ್ ವಿಲ್ ಡಿಸೈಡ್ ಅಂಡ್ ಇಟ್ ವಿಲ್ ಅಲೋಕೇಟ್ ದ ಮೆಮರಿ. ಹಾಗಿದ್ರೆ ಹೌ ಟು ಡಿಕ್ಲೇರ್ ದ ಅರೇಸ್? ಸಿಂಗಲ್ ಡೈಮೆನ್ಷನಲ್ ಅರೇಯನ್ನ ಹೇಗೆ ಡಿಕ್ಲೇರ್ ಮಾಡೋದು? ಎಕ್ಸಾಮ್ ಅಲ್ಲಿ ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕೇಳ್ಬೋದು. ಬರೀ ಅರೇ ಅಂತ ಕೇಳಿದ್ರು ನೀವು ಅರೇಸ್ ಬಗ್ಗೆ, ಸಿಂಗಲ್ ಡೈಮೆನ್ಷನಲ್ ಅರೇ ಬಗ್ಗೆನೇ ಬರಿಬೇಕಾಗುತ್ತೆ. ಅಥವಾ ಬೇಸಿಕ್ಸ್ ಆಫ್ ಅರೇಸ್ ಕೇಳಿದ್ರು ನೀವು ಸಿಂಗಲ್ ಡೈಮೆನ್ಷನಲ್ ಅರೇ ಬಗ್ಗೆನೇ ಬರಿಬೇಕು. ಓಕೆ, ಆರ್ಡಿನರಿ ಅರೇ ಅಂತ ಕೇಳ್ತಾರೆ. ಆರ್ಡಿನರಿ ಅರೇ ಅಂದ್ರೂ ಅದು ಸಿಂಗಲ್ ಡೈಮೆನ್ಷನಲ್ ಅರೇನೇ ಆಗಿರುತ್ತೆ. ಅದರ ಬಗ್ಗೆನೇ ನೀವು ಇನ್ಫಾರ್ಮೇಶನ್ ಬರಿಬೇಕು. ಲೆಟಸ್ ಡಿಕ್ಲೇರೇಷನ್ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಹೇಗೆ ನಾವು ಇದನ್ನ ಡಿಕ್ಲೇರ್ ಮಾಡ್ತೀವಿ ಅನ್ನೋಕ್ಕೋಸ್ಕರ ವಿ ಹ್ಯಾವ್ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದ್ರೆ ರೂಲ್ ಆಫ್ ರೈಟಿಂಗ್. ನಾನೀಗ ಸಿಂಟ್ಯಾಕ್ಸ್ ಬರಿತೀನಿ ನೋಡಿ. ಫಸ್ಟ್ ಏನ್ ಮಾಡಬೇಕು? ಅರೇ ಡಿಕ್ಲೇರ್ ಮಾಡುವಾಗ ಅದ್ರ ಯಾವ ಟೈಪ್ ಆಫ್ ಅರೇ ಇದೆ ಅಂತ ಫಸ್ಟ್ ನೀವು ಬರಿಬೇಕು. ಡೇಟಾ ಟೈಪ್. ಅಂಡ್ ಅರೇಗೆ ಒಂದು ಹೆಸರು ಇರುತ್ತೆ, ಅರೇ ನೇಮ್ ಕೊಡಬೇಕು. ಆಮೇಲೆ ಬ್ರೆಕೆಟ್ ಅಲ್ಲಿ ಸೈಜ್ ಸ್ಪೆಸಿಫೈ ಮಾಡಬೇಕು. ಸೈಜ್ ಅಂದ್ರೆ ಏನು? ಈ ಅರೇನಲ್ಲಿ ನೀವು ಎಷ್ಟು ಐಟಮ್ಸ್ ಅಥವಾ ಎಷ್ಟು ವ್ಯಾಲ್ಯೂಸ್ ಸ್ಟೋರ್ ಮಾಡ್ತೀರಿ ಅಂತ ಇಲ್ಲಿ ಸ್ಪೆಸಿಫೈ ಮಾಡಬೇಕು.
ಇಲ್ಲಿ ನೋಡಿ ಒಂದೇ ಸೈಜ್ ಇದೆ, ಸೈಜ್ ಇರೋದು ಒಂದೇ ಇರೋದ್ರಿಂದ ಅದಕ್ಕೇನಂತಾರ ಅವರು ಸಿಂಗಲ್ ಡೈಮೆನ್ಷನಲ್ ಅರೇ ಅಂತ ಕರೀತಾರೆ. ಇದರಲ್ಲಿ ಡೇಟಾ ಟೈಪ್ ಅಂದ್ರೇನು? ಟೈಪ್ ಆಫ್ ದ ಡೇಟಾ ಯು ಆರ್ ಯೂಸಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಓಕೆ, ಅರೇ ನೇಮ್ ಅಂದ್ರೆ ನೇಮ್ ಆಫ್ ದಿ ಅರೇ. ಯು ಕ್ಯಾನ್ ಗಿವ್ ದ ನೇಮ್ಸ್ ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ಐಡೆಂಟಿಫೈಯರ್ಸ್. ಐಡೆಂಟಿಫೈಯರ್ ರೂಲ್ಸ್ ಏನಿದೆನೋ ಅದರ ಪ್ರಕಾರ ನೀವು ನೇಮ್ ಅನ್ನ ಕೊಡಬಹುದು. ಸೈಜ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಟು ಬಿ ಸ್ಟೋರ್ಡ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಅಥವಾ ಎಲಿಮೆಂಟ್ಸ್ ಅಥವಾ ವ್ಯಾಲ್ಯೂಸ್ ಟು ಬಿ ಸ್ಟೋರ್ಡ್. ಎಷ್ಟು ಐಟಮ್ ನೀವು ಸ್ಟೋರ್ ಮಾಡ್ಬೇಕಂತ ಮಾಡ್ತೀರಿ ಅದನ್ನ ಇಲ್ಲಿ ನೀವು ಸ್ಪೆಸಿಫೈ ಮಾಡಬೇಕು. ಇದೇ ತರ ಇದಕ್ಕೋಸ್ಕರ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಬರಿತೀನಿ, ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಡೇಟಾ ಟೈಪ್ ಈಸ್ ಇಂಟ್, ಅರೇ ನೇಮ್ ಎ ಅಂತ ಬರಿತೀನಿ, ಬ್ರಾಕೆಟ್ ಅಲ್ಲಿ 5 ಅಂತ ಬರಿತೀನಿ. ಇದರ ಅರ್ಥ ಏನು? ಎ ಅನ್ನೋ ಅರೇನಲ್ಲಿ ನೀವು 5 ಇಂಟೀಜರ್ ಗಳನ್ನ ಸ್ಟೋರ್ ಮಾಡಬಹುದು. ಸಿ, ಬೈ ಆಫ್ಟರ್ ಡಿಕ್ಲರೇಷನ್ ಏನಾಗುತ್ತೆ? ಕಂಪೈಲರ್ ವಿಲ್ ಅಲೋಕೇಟ್ ದ ಮೆಮರಿ. ಕಂಪೈಲರ್ ಏನ್ ಮಾಡುತ್ತೆ? 5 ಇಂಟೀಜರ್ ಸ್ಟೋರ್ ಮಾಡಕ್ಕೆ ಮೆಮರಿ ಅಲೋಕೇಟ್ ಮಾಡುತ್ತೆ, ಲೈಕ್ ದಿಸ್. ಓಕೆ, ಅಂಡ್ ದ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0, 1, 2, 3, 4. ಅರೇ ನೇಮ್ ಇಸ್ ಎ. ಇಫ್ ಯು ಡಿಕ್ಲೇರ್ ಲೈಕ್ ಇಂಟ್ ಎ ಆಫ್ 5 ಅಂತ ಡಿಕ್ಲೇರ್ ಮಾಡಿದ್ರಂದ್ರೆ ಅದರ ಅರ್ಥ ಏನು? ಎ ನಲ್ಲಿ 5 ಇಂಟೀಜರ್ಸ್ ನೀವು ಮ್ಯಾಕ್ಸಿಮಮ್ ಸ್ಟೋರ್ ಮಾಡಬಹುದು, ಬಿಕಾಸ್ ಇಟ್ ಈಸ್ ದ ಸೈಜ್. ಅಂದ್ರೆ ಎ ಆಫ್ 0 ನಲ್ಲಿ ಒಂದು ಇಂಟೀಜರ್, ಎ ಆಫ್ 1 ನಲ್ಲಿ ಅನದರ್ ಇಂಟೀಜರ್, ಈ ತರ ಇಂಟೀಜರ್ ಅರೇ ನೀವು ಸ್ಟೋರ್ ಮಾಡಬಹುದು. ಡಿಕ್ಲರೇಷನ್ ಅಂದ್ರೆ ಏನು? ಜಸ್ಟ್ ನಾವು ಮೆಮರಿ ಕ್ರಿಯೇಟ್ ಮಾಡ್ತೀವಿ, ಅಥವಾ ಕಂಪೈಲರ್ ವಿಲ್ ಅಲೋಕೇಟ್ ದ ಮೆಮರಿ. ಅದರಲ್ಲಿ ವ್ಯಾಲ್ಯೂಸ್ ಇರೋದಿಲ್ಲ, ಅದರಲ್ಲಿ ವ್ಯಾಲ್ಯೂಸ್ ನಾವು ಹಾಕಬೇಕಾಗುತ್ತೆ ವಿತ್ ದ ಹೆಲ್ಪ್ ಆಫ್ ಇನಿಷಿಯಲೈಸೇಷನ್ ಪ್ರಾಸೆಸ್. ಇಲ್ಲ ಅಂದ್ರೆ ಕೋಡಿಂಗ್ ನಲ್ಲಿನೇ ನೀವು ಇನ್ಪುಟ್ ಬೈ ಗಿವಿಂಗ್ ಇನ್ಪುಟ್ ಯು ಕ್ಯಾನ್ ಇನ್ಸರ್ಟ್ ದ ವ್ಯಾಲ್ಯೂಸ್. ಇದರಲ್ಲಿ ಎಲ್ಲ ವ್ಯಾಲ್ಯೂಸ್ ಎಂತ ವ್ಯಾಲ್ಯೂಸ್ ಹಾಕ್ಬೋದು ನಾವು? ಯು ಕ್ಯಾನ್ ಸ್ಟೋರ್ ಇನ್ ದಿಸ್ ಅರೇ. ಎಂತ ವ್ಯಾಲ್ಯೂಸ್ ಸ್ಟೋರ್ ಮಾಡ್ಬೋದು? ಯು ಕ್ಯಾನ್ ಸ್ಟೋರ್ ಇಂಟೀಜರ್ ವ್ಯಾಲ್ಯೂಸ್. ಯು ಕ್ಯಾನ್ ಸ್ಟೋರ್ ಎಷ್ಟು ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು? 5 ಇಂಟೀಜರ್ಸ್ ಇನ್ ದಿಸ್ ಅರೇ. ಈ ಅರೇನಲ್ಲಿ ಎಷ್ಟು ಐಟಮ್ಸ್ ಸ್ಟೋರ್ ಮಾಡಬಹುದು ನೀವು? 5 ಐಟಮ್ಸ್ ಅನ್ನ ಸ್ಟೋರ್ ಮಾಡಬಹುದು. ಲೈಕ್ ದಟ್ ವಿ ಕ್ಯಾನ್ ಹ್ಯಾವ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ಎಕ್ಸಾಮ್ ಅಲ್ಲಿ ಡಿಕ್ಲರೇಷನ್, ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಬರೀಲೇಬೇಕು. ಓಕೆ, ಫ್ಲೋಟ್ ಎಕ್ಸ್ ಅಂತ ಬರಿತೀನಿ, 3 ಅಂತ ಬರಿತೀನಿ. ಇದರ ಅರ್ಥ ಏನು? ಇದಕ್ಕೋಸ್ಕರ 3 ಲೊಕೇಶನ್ಸ್ ಕಂಪೈಲರ್ ವಿಲ್ ಅಲೋಕೇಟ್. ನೇಮ್ ಆಫ್ ದ ಅರೇ ಇಸ್ ಎಕ್ಸ್, ಇಂಡೆಕ್ಸಸ್ ಆರ್ 0, 1, 2. ಇದರಲ್ಲಿ ನೀವೇನ್ ಮಾಡ್ಬೋದು? 3 ಫ್ಲೋಟ್ ವ್ಯಾಲ್ಯೂಸ್ ಹಾಕ್ಬೋದು. ಯು ಕ್ಯಾನ್ ಸ್ಟೋರ್ 3 ರಿಯಲ್ ನಂಬರ್ಸ್ ಅಥವಾ ಫ್ಲೋಟ್ ವ್ಯಾಲ್ಯೂಸ್. ಅರ್ಥ ಆಗ್ತಾ ಇದೆನಾ? ಅಥವಾ ಇನ್ನೊಂದು ಎಕ್ಸಾಂಪಲ್ ಬರೀತೀನಿ. ಕ್ಯಾರ್ ಆಫ್ ನೇಮ್ ಬ್ರಾಕೆಟ್ ಅಲ್ಲಿ 10 ಅಂತ ಬರೀತೀನಿ. ಇದರ ಅರ್ಥ ಏನು? ನೇಮ್ ಅನ್ನೋದು ಅರೇ ನೇಮ್. ಆ ನೇಮ್ ಅಲ್ಲಿ ಎಷ್ಟು ಅಕ್ಷರ ಹಾಕ್ಬೋದು ನೀವು? 10 ಅಕ್ಷರನ್ನ ಹಾಕ್ಬೋದು. ಕ್ಯಾರೆಕ್ಟರ್ಸ್, 10 ಕ್ಯಾರೆಕ್ಟರ್ಸ್ ಯು ಕ್ಯಾನ್ ಪ್ರೊವೈಡ್. ಓಕೆ, and it starts from 0, 1, 2, 3, 4, 5, 6, 7, 8, 9. Name of the array is name. For example, ಇದರಲ್ಲಿ ಹೆಸರನ್ನ ನಾವು ಸ್ಟೋರ್ ಮಾಡ್ತೀವಿ, ಸಂತೋಷ್. ಯು ಕ್ಯಾನ್ ಸ್ಟೋರ್ ಸಂತೋಷ್ ಹಿಯರ್. ಓಕೆ, ಬಿಕಾಸ್ ಸಂತೋಷ್ ಅನ್ನೋ ಹೆಸರಲ್ಲಿ 7 ಕ್ಯಾರೆಕ್ಟರ್ಸ್ ಇದೆ, ಮ್ಯಾಕ್ಸಿಮಮ್ ಸೈಜ್ 10 ಇದೆ. ಯು ಕ್ಯಾನ್ ಸ್ಟೋರ್ ದ ನೇಮ್ ಸಂತೋಷ್ ಇನ್ ದಿಸ್ ಅರೇ. ಗೆಟ್ಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಲ್ಲ? ವೆರಿ ಸಿಂಪಲ್. ಇದಕ್ಕೇನಂತೀವಿ ನಾವು? ಡಿಕ್ಲರೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಡಿಕ್ಲರೇಷನ್ ಮಾಡಿದಾಗ ಮೆಮರಿ ಅಲೋಕೇಟ್ ಆಗಿರುತ್ತೆ, ಬಟ್ ಅದರಲ್ಲಿ ವ್ಯಾಲ್ಯೂಸ್ ಸ್ಟೋರ್ ಇರೋದಿಲ್ಲ.
ಅದರಲ್ಲಿ ವ್ಯಾಲ್ಯೂಸ್ ಹಾಕೋದು ಹೆಂಗೆ, ಅದಕ್ಕೆ ಏನಂತೀವಿ ನಾವು ನಾವಾಗೆ ಮೊದಲೇ ವ್ಯಾಲ್ಯೂಸ್ ಹಾಕಿ ಇಡೋದಕ್ಕೆ ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಹೌ ವಿ ಕ್ಯಾನ್ ಇನಿಷಿಯಲೈಸ್ ಒನ್ ಡೈಮೆನ್ಷನಲ್ ಅರೇಸ್ ಅಂತ ನಾವು ನೋಡೋಣ. ಇವಾಗ ಗೊತ್ತಾಯ್ತಲ್ಲ, ವೈ ಇಟ್ ಈಸ್ ಕಾಲ್ಡ್ ಆಸ್ ಒನ್ dimensional array because we have only one size here. ಓನ್ಲಿ ಒಂದೇ ಸೈಜ್ ಇಲ್ಲಿ ಕೊಡೋದ್ರಿಂದ ಅದಕ್ಕೆ ಏನಂತಾರೆ ಅವರು 1D ಅರೇ ಅಂತ ಕರೀತಾರೆ. ಅಕಸ್ಮಾತ್ 2 ಸೈಜ್ ನಾವು ಕೊಟ್ವಿ ಅಂದ್ರೆ ಅದಕ್ಕೆ ಏನಂತಾರೆ 2D ಅರೇಸ್ ಅಂತ ಕರೀತಾರೆ. ಅದನ್ನ ನಾವು 2D ಅರೇ ಹೇಳುವಾಗ ನೋಡೋಣಂತೆ. ಲೆಟ್ us see the initialization of one dimensional array. I want to erase this. ಡಿಕ್ಲರೇಷನ್ ಗೊತ್ತಾಯ್ತಲ್ಲ. ಇವಾಗ ನೋಡೋಣ ಇನಿಷಿಯಲೈಸೇಷನ್ ಹೇಗೆ ಮಾಡೋದು. ಇನಿಷಿಯಲೈಸೇಷನ್ ಅಂದ್ರೆ ಏನು, ಈ ಅರೇಸ್ ನಲ್ಲಿ ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ. ಹೌ ಟು ಇನ್ಸರ್ಟ್ ದ ವ್ಯಾಲ್ಯೂಸ್ ಅಥವಾ ಹೌ ಟು ಸ್ಟೋರ್ ದ ವ್ಯಾಲ್ಯೂಸ್ ಇನ್ಸೈಡ್ ಒನ್ ಡೈಮೆನ್ಷನಲ್ ಅರೇ. ಐ ವಾಂಟ್ ಟು ಇರೇಸ್ ದಿಸ್ ಆಲ್ಸೋ. ಈಗ ನಾವು ಆಫ್ಟರ್ ಡಿಕ್ಲರೇಷನ್ ಮೆಮರಿ ಅಲೋಕೇಟ್ ಆಗಿರುತ್ತೆ, ಬಟ್ ಅದರಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡಕ್ ಆಗಿರೋದಿಲ್ಲ. ಅದರಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡೋದಕ್ಕೆ ಪ್ರೊಸೆಸ್ ಏನಂತಾರೆ, ಇನಿಷಿಯಲೈಸೇಷನ್ ಆಫ್ 1D ಅರೇ. ಇನಿಷಿಯಲೈಸೇಷನ್ ಎಕ್ಸಾಮ್ ಅಲ್ಲಿ ಅರೇ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಂತ ಕೇಳಿದ್ರೆ ಡಿಕ್ಲರೇಷನ್ ಅದರದ್ದು ಸಿಂಟ್ಯಾಕ್ಸ್, ಅದಕ್ಕೊಂದು ಎಕ್ಸಾಂಪಲ್, ಅದೇ ತರ ಇನಿಷಿಯಲೈಸೇಷನ್ ಅದಕ್ಕೂ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ನೀವು ಬರಿಬೇಕು. ಇನಿಷಿಯಲೈಸೇಷನ್ ಅಂದ್ರೆ ಏನು, it is the process of storing the values ಅಥವಾ assigning the values in the array. ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂ ಸ್ಟೋರ್ ಮಾಡಿ ಇಟ್ಬಿಡ್ತೀವಿ. ಓಕೆ, ಹಾಗಿದ್ರೆ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ಇನಿಷಿಯಲೈಸೇಷನ್? ಇನಿಷಿಯಲೈಸೇಷನ್ ಹೇಗೆ ಮಾಡೋದು, ಅದರ ಸಿಂಟ್ಯಾಕ್ಸ್ ಏನು ಅಂತ ನಾನು ಇಲ್ಲಿ ಬರೀತೀನಿ. ಫಸ್ಟ್ ಏನ್ ಮಾಡಬೇಕು, ಡೇಟಾ ಟೈಪ್, ಆಮೇಲೆ ಅರೇ ನೇಮ್ ಬರಿಬೇಕು, ಸೇಮ್ ಆಸ್ ಡಿಕ್ಲರೇಷನ್. ನೀವು ಡಿಕ್ಲರೇಷನ್ ಆಸ್ ವೆಲ್ ಆಸ್ ಇನಿಷಿಯಲೈಸೇಷನ್ ಎರಡು ಕಂಬೈನ್ ಮಾಡಿನೇ ಬರಿಬಹುದು. ಸೈಜ್ ಅಂದ್ರೆ ಸಬ್ಸ್ಕ್ರಿಪ್ಟ್, ಇಟ್ ಈಸ್ ಒನ್ ಸಬ್ಸ್ಕ್ರಿಪ್ಟ್ ವಿ ಹ್ಯಾವ್. ಈಗ ಇನಿಷಿಯಲೈಸ್ ಮಾಡ್ಬೇಕಂದ್ರೆ ಈಕ್ವಲ್ ಟು ಅಂತ ಬರಿಬೇಕು. ಇದೇ ಬ್ರಾಕೆಟ್ ಯೂಸ್ ಮಾಡ್ಬೇಕಾಗುತ್ತೆ. ಯಾವ ಐಟಮ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಎಲಿಮೆಂಟ್ಸ್ ಅಂತ ಕರಿಬಹುದು, ಐಟಮ್ಸ್ ಅಂತ ಕರಿಬಹುದು, ವ್ಯಾಲ್ಯೂಸ್ ಅಂತ ಕರಿಬಹುದು. ಇಟ್ ಈಸ್ ಅಪ್ ಟು ಯು. ನಾನು ವ್ಯಾಲ್ಯೂ 1 ಅಂತ ಬರಿತೀನಿ, ವ್ಯಾಲ್ಯೂ 2. ಈ ತರ ನೀವೇನ್ ಮಾಡ್ಬೋದು, ಸೋ ಮೆನಿ ಐಟಮ್ಸ್ ಯು ಕ್ಯಾನ್ ಸ್ಟೋರ್ ಇನ್ಸೈಡ್ ಒನ್ ಡೈಮೆನ್ಷನಲ್ ಅರೇ. ಸೈಜ್ ಅಂದ್ರೆ ಏನು, ಆಲ್ರೆಡಿ ನಾವು ಹೇಳಿದ್ವಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಅಥವಾ ವ್ಯಾಲ್ಯೂಸ್ ಟು ಬಿ ಸ್ಟೋರ್ಡ್. ಯಾವ ವ್ಯಾಲ್ಯೂ ಅಸೈನ್ ಮಾಡಿರ್ತೀರೋ ಅವಕ್ಕೆ ಏನಂತಾರೆ, ಇನಿಷಿಯಲ್ ವ್ಯಾಲ್ಯೂಸ್. ಇವೆಲ್ಲ ಏನು, ಇನಿಷಿಯಲ್ ವ್ಯಾಲ್ಯೂಸ್. ಗೆಟ್ಟಿಂಗ್ ಮೈ ಪಾಯಿಂಟ್? ಲೆಟ್ ಅಸ್ ಸಿ ದಿಸ್ ವಿತ್ ಒನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ ನೋಡ್ರಿ. ಈ ಎಕ್ಸ್ ಒಳಗಡೆ ನನಗೆ ಆಲ್ರೆಡಿ ವ್ಯಾಲ್ಯೂಸ್ ಹಾಕಿ ಇಡಬೇಕಾಗಿದೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಫ್ಲೋಟ್ ಆಫ್ ಎಕ್ಸ್ ಆಫ್ 3 is equal to ಹೆಂಗ್ ಬರೀಬೇಕು, ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್. ಫಸ್ಟ್ ವ್ಯಾಲ್ಯೂ ನಾನು ಹಾಕ್ತೀನಿ 2.5 ಬಿಕಾಸ್ ಇಟ್ ಈಸ್ ಫ್ಲೋಟ್. 3.1 7 ಇಷ್ಟೇ ಬರದ್ನಂದ್ರೆ ಹೌ ಇಟ್ ಸ್ಟೋರ್ಸ್, 3 ವ್ಯಾಲ್ಯೂಸ್ ಅಷ್ಟೇ ಸ್ಟೋರ್ ಮಾಡಬಹುದು ನೀವು, ಬಿಕಾಸ್ ಇಟ್ ಈಸ್ ಮ್ಯಾಕ್ಸಿಮಮ್. ಓಕೆ, ದಿಸ್ ಇಸ್ ವಾಟ್ 2.5. ಇಲ್ಲಿ 2.5 ಸ್ಟೋರ್ ಆಯ್ತು, ಇಲ್ಲಿ 3.1, ಇಲ್ಲಿ 7 ಅಂದ್ರೆ it is converted into 7.000000. Totally it will store 6 digits after dot. ಯಾವುದು, ಫ್ಲೋಟ್ ಡೇಟಾ ಟೈಪ್ ಯೂಸ್ ಮಾಡಿದ್ರಂದ್ರೆ. ಓಕೆ, ಅದೇ ತರ ಇಲ್ಲಿ ನೋಡಿ, ಯು ಕ್ಯಾನ್ ಸ್ಟೋರ್ 10 ಕ್ಯಾರೆಕ್ಟರ್ಸ್. ಅದಕ್ಕೆ ಹೆಂಗ್ ಬರಿಬಹುದು, ಕ್ಯಾರ್ ನೇಮ್ ಆಫ್ ಮ್ಯಾಕ್ಸಿಮಮ್ ಎಷ್ಟಿದೆ 10 ಕ್ಯಾರೆಕ್ಟರ್. ಎಲ್ಲಾನು ಸ್ಟೋರ್ ಮಾಡ್ಬೇಕಂತೇನಿಲ್ಲ. ನಾವು ಐ ವಿಲ್ ಸ್ಟೋರ್ ಸಿಂಪಲ್ ನೇಮ್ ಅಮಿತ್ ಅಂತ ಸ್ಟೋರ್ ಮಾಡ್ತೀನಿ 1 by 1.
and these are all characters. That's why you should use single quote. ಹಂಗಂದ್ರೆ ಎಲ್ಲಿ ಏನೇನು ಸ್ಟೋರ್ ಆಯ್ತು? ಫಸ್ಟ್ ಇಲ್ಲಿ AMIT, ಟೋಟಲಿ ಇಟ್ ಈಸ್ ಅಮಿತ್. ಹಿಂಗ್ ನೀವು ಡೇಟಾ ಸ್ಟೋರ್ ಮಾಡ್ಬೋದು. ಅಥವಾ in other example we have int a of 5. ನಲ್ಲಿ we can store 5 items. 5 ಎಂತ ಐಟಮ್ಸ್ ಸ್ಟೋರ್ ಮಾಡ್ಬೋದು? ಇಂಟೀಜರ್ಸ್ 10, 13. ಓಕೆ, ಇದೇ ಬ್ರೆಕೆಟ್ ಅನ್ನೇ ಯೂಸ್ ಮಾಡ್ಕೋಬೇಕು. ಓಕೆ, ಹಂಗಿದ್ರೆ ಹೌ ಇಟ್ ಲುಕ್ಸ್ ಲೈಕ್. ಡಿಕ್ಲರೇಷನ್ ಮಾಡಿದ್ರೆ ಅದರಲ್ಲಿ ವ್ಯಾಲ್ಯೂಸ್ ಇರೋದಿಲ್ಲ. ಇನಿಷಿಯಲೈಸೇಷನ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಅವುಗಳಲ್ಲಿ ಅರೇನಲ್ಲಿ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಹಾಕ್ತಾ ಇದ್ದೀರಾ. ಒನ್ ಎಕ್ಸ್ಟ್ರಾ ಐ ಹ್ಯಾವ್ ಟೇಕನ್, ಸಾರಿ. 5, 7, 3, 10, 13. Indexes are 0, 1, 2, 3, 4. This is A. ಹಂಗಂದ್ರೆ ಹೌ ಟು ಎಕ್ಸೆಸ್ ದ ಐಟಮ್ಸ್. ಐಟಮ್ಸ್ ಹೇಗೆ ಎಕ್ಸೆಸ್ ಮಾಡ್ಬೋದು ನೋಡಿ. A of 0 ಅಂದ್ರೆ ನಿಮಗೆ ಐಟಮ್ ಸಿಕ್ಬಿಡುತ್ತೆ. ಅದ್ಯಾವುದು? 5. A of 1 ಅಂದ್ರೆ ಯಾವುದು? 7. A of 2 ಅಂದ್ರೆ ಯಾವುದು? 3. ಇಂಡೆಕ್ಸಸ್ ಪ್ರಕಾರ ಯು ಕ್ಯಾನ್ access the values. A of 3 ಅಂದ್ರೆ ಯಾವುದು? 10. A of 4 ಅಂದ್ರೆ 13. ಈ ತರ ನೀವು ಅರೇನಲ್ಲಿರೋ ವ್ಯಾಲ್ಯೂಸ್ಗಳನ್ನ ಎಕ್ಸೆಸ್ ಮಾಡಬಹುದು. ಗೆಟ್ಟಿಂಗ್ ಮೈ ಪಾಯಿಂಟ್? ದಿಸ್ ಈಸ್ ವೆರಿ ಈಸಿ. ಲೆಟ್ ಅಸ್ ಸಿ ಅನದರ್ ವೇ ಆಫ್ ರೈಟಿಂಗ್. ಇದನ್ನೇ ಇನ್ನೊಂದು ವೇನಲ್ಲಿ ಹೇಗೆ ಬರಿಬೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಸೈಜ್ ಸ್ಪೆಸಿಫೈ ಮಾಡ್ಲಾರ್ದನೆ ಇನಿಷಿಯಲೈಸೇಷನ್ ಕೂಡ ಮಾಡ್ಬೋದು. ನಾಟ್ ಡಿಕ್ಲೇರೇಷನ್, ಓನ್ಲಿ ಇನಿಷಿಯಲೈಸೇಷನ್ ಮಾಡ್ಬೋದು. ಹೌ ವಿ ಕ್ಯಾನ್ ಡೂ ದಿಸ್? ಐ ವಿಲ್ ರೈಟ್ ಹಿಯರ್. ಫಾರ್ ಎಕ್ಸಾಂಪಲ್, ಇಂಟ್ ಎ ಅಂತ ಬರೆದು ಏನು ಸೈಜ್ ಸ್ಪೆಸಿಫೈ ಮಾಡ್ಲಾರ್ದೇನೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಹಾಕಬಹುದು. ಇದರ ಅರ್ಥ ಏನು? ಆಟೋಮೆಟಿಕಲಿ ಇಟ್ ಟೇಕ್ಸ್ ಇಟ್ ಆಸ್ ಸೈಜ್ ಈಸ್ 3 ಅಂತ ಆಟೋಮೆಟಿಕ್ ಆಗಿನೇ ಅದು ಕನ್ಸಿಡರ್ ಮಾಡಿಬಿಡುತ್ತೆ. ಬಟ್ ಓನ್ಲಿ ಡಿಕ್ಲರೇಷನ್ ಮಾಡೋಕ್ಕಾಗೋದಿಲ್ಲ. ಇನಿಷಿಯಲೈಸೇಷನ್ ಮಾಡುವಾಗ ನೀವು ಸೈಜ್ ಅನ್ನ ಸ್ಕಿಪ್ ಮಾಡಬಹುದು. ಹೌ ದಿಸ್ ಲುಕ್ಸ್ ಲೈಕ್ 5, 7, 11. ಗಾಟ್ ಇಟ್? ದೀಸ್ ಆರ್ ಡಿಫರೆಂಟ್ ವೇಸ್ ಆಫ್ ಇನಿಷಿಯಲೈಸಿಂಗ್ ದ ಅರೇಸ್. ಹಂಗಿದ್ರೆ ಹೌ ಟು ಪ್ರೊಸೆಸ್ ದ ಅರೇಸ್ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.